ಆತ್ಮೀಯರೇ, ಇವತ್ತು ಚಿಕ್ಕಮಗಳೂರು ತಾಲೂಕು ಲಕ್ಕೆ ಹೋಬಳಿನಲ್ಲಿ ಇವತ್ತು ಪ್ರವಾಸದ ಸಂದರ್ಭದಲ್ಲಿ ನಾವು ಚುನಾವಣಾ ಸಂದರ್ಭದಲ್ಲಿ ಈ ಭಾಗದ ಜನ ವಿದ್ಯುತ್ ಸಮಸ್ಯೆಗಾಗಿ ಒಂದು MUS ಸ್ಟೇಷನ್ನ ಕೇಳಿದರು. ಹಾಗಾಗಿ ಇವತ್ತು ಲಕ್ಕೆ ಹೋಬಳಿ ಗಾಂಧಾಳ್ ಗ್ರಾಮದಲ್ಲಿ ಇವತ್ತು ನಾವು ಸರ್ಕಾರ ಬಂದ 6 ತಿಂಗಳಲ್ಲಿ ಸನ್ಮಾನ್ಯ ಇಂಧನ ಸಚಿವರು, ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬ್ರವರ ನೇತೃತ್ವದಲ್ಲಿ 16.5 ಕೋಟಿ ರೂಪಾಯಿ ವೆಚ್ಚದ ಈ ಒಂದು MUS ಸ್ಟೇಷನ್ಗೆ ಗುದ್ಲಿ ಪೂಜೆ ಮಾಡಿದ್ವಿ. ಈಗಾಗಲೇ ಕಾಮಗಾರಿ ಮುಗಿದು ಇಷ್ಟೊತ್ತಿಗೆ ಚಾರ್ಜ್ ಮಾಡಬೇಕಾಗಿತ್ತು. ಆದರೆ ನಮ್ಮದು ಏನು ಟವರ್ನ ತರುವ ಸಂದರ್ಭದಲ್ಲಿ 9 ಟವರ್ ತರುವ ಸಂದರ್ಭದಲ್ಲಿ ಒಂದಷ್ಟು ರೈತರು ಅಲ್ಲಿ ಗೊಂದಲ ಮಾಡಿದರು. ಅವ್ರಿಗೆ ಪರಿಹಾರ ಕೊಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ಮಾಡಿದ್ವಿ. ಅದರಲ್ಲಿ ಈಗಾಗಲೇ 6 ಟವರ್ನ ಮಾಡಿದ್ದಾರೆ. ಇನ್ನು ಕೇವಲ 3 ಟವರ್ ಮಾತ್ರ ಬಾಕಿ ಇದೆ. ಆ 3 ಟವರ್ನ ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಮನವೊಲಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವ್ರನ್ನ ಮನವೊಲಿಸಿ ಆದಷ್ಟು ಬೇಗ 3 ಟವರ್ ಮುಗಿದ್ರೆ, ಅದು ನನ್ನ ಆಸೆ ಇದ್ದಿದ್ದು ಈ ವರ್ಷದ ಬೇಸಿಗೆಗೆ ಈ MUS ಸ್ಟೇಷನ್ ಓಪನ್ ಮಾಡಿ ರೈತರಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಿದ್ವಿ. ಸ್ವಲ್ಪ ತಡ ಆದ್ರೂ ಆದಷ್ಟು ಬೇಗ ಮಾಡ್ತೇವೆ. ಈಗಾಗಲೇ ಲಕ್ಕೆ ಹೋಬಳಿನಲ್ಲಿ ಎಲ್ಲೋದ್ರೂ ಕರೆಂಟಿನ ಸಮಸ್ಯೆ ಇದೆ. ಅದಕ್ಕೆ ಅತಿಯಾದ ಓವರ್ಲೋಡ್ ಕಾರಣ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮಗೂ ಗೊತ್ತು, ನಿಂತೋದ ಬೋರಲ್ಲೆಲ್ಲ ಓಡ್ತಾ ಇದ್ದಾವೆ. ಒಂದೊಂದು ಊರಲ್ಲಿ ಹೆಚ್ಚುವರಿಯಾಗಿ 10-20 ಬೋರಲ್ಲಿ ಎಕ್ಸ್ಟ್ರಾ ಓಡ್ತಾ ಇದ್ದಾವೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ವಿದ್ಯುತ್ ಇಲಾಖೆಯವರು ಅವರಿಗೆ ಕರೆಂಟ್ ಕೊಡೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಇದು ಎಷ್ಟು ಬೇಗ MUS ಸ್ಟೇಷನ್ ಆಗುತ್ತೋ ಅಷ್ಟು ಬೇಗ ಗಾಣದಾಳು, ಲಕ್ಯ, ಬಿಳೆಕಲ್ಲಳ್ಳಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾ, ನಮ್ಮ ರೈತರಿಗೆ ಒಳ್ಳೆಯ ಕರೆಂಟನ್ನು ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಖಂಡಿತ ಇದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ. ಆ ರೈತರು ಮನವೊಲಿಸಿ ಮಾಡೋದಕ್ಕೆ, ಟವರ್ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೂ ಸೂಚನೆ ಕೊಟ್ಟಿದ್ದೀನಿ.